ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುರ್ಗಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುರ್ಗಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುರ್ಗಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ.
ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ಧದುರ್ಗಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ. ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ಧದುರ್ಗಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ. ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ಧದುರ್ಗಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ. ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ಧದುರ್ಗಮಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ. ಐತಿಹಾಸಿಕ ನಗರಿ ಬಾದಾಮಿಯಲ್ಲಿ ಇವತ್ತಿನ ದಿನ ಸ್ವಚ್ಛತೆಯ ದೃಷ್ಟಿಯಿಂದ ಸಾಕಷ್ಟು ನಗರದಲ್ಲಿದ್ದಂಥ ಏನು ಮಟನ್ ಚಿಕನ್ ಅಂಗಡಿಗಳನ್ನು ಒಂದೆಡೆಗೆ ಸೇರಿಸಬೇಕು ಅನ್ನುವಂಥ ದೃಷ್ಟಿಯಿಂದಲೇ ಇವತ್ತಿನ ದಿನ ಇಲ್ಲಿ ನಾವೀಗ ಬಿಲ್ಡಿಂಗ್ ತೋರಿಸ್ತಾ ಇದ್ದೀವಿ. ಈ ಒಂದು ದೃಶ್ಯದಲ್ಲಿ ಕಾಣುವಂಥ ಬಿಲ್ಡಿಂಗ್ ಏನಂತಂದರೆ ಮಟನ್ ಮತ್ತು ಚಿಕನ್ ಏನು ಮಾಂಸದ ಅಂಗಡಿಗಳನ್ನು ಏನು ಇಲ್ಲಿ ಇಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಏನು 2021ರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಅವತ್ತು ಇಲ್ಲಿಯ ಶಾಸಕರಾಗಿದ್ದರು. ಅವತ್ತೇ ಈ ಒಂದು ಬಿಲ್ಡಿಂಗ್ ಕೂಡ ಉದ್ಘಾಟನೆ ಆಗಿತ್ತು. ಅವತ್ತಿನಿಂದ ಉದ್ಘಾಟನೆ ಆದಮೇಲೆ ಇವತ್ತಿನವರೆಗೂ ಕೂಡ ಲಾಕೌಟ್ ಆಗಿದೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ಒಂದು ಮಾಂಸದ ಅಂಗಡಿಗಳು ಕೂಡ ಶಿಫ್ಟ್ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ವಾತಾವರಣ ಇಲ್ಲ ಅನ್ನುವಂಥದ್ದು ಕೂಡ ಕೆಲ ಮಟನ್ ಚಿಕನ್ ಅಂಗಡಿಯ ಮಾಲೀಕರಾಗಿರ್ಬೋದು ಬೇರೆ ಬೇರೆ ಕೂಡ ಹೇಳ್ತಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ 48 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದಂಥ ಈ ಕಟ್ಟಡ ಯಾವುದೇ ಒಂದು ಜನರ ಉಪಯೋಗಕ್ಕೆ ಆಗಿಲ್ಲ ಅಂತಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಯಾವ ದೃಷ್ಟಿಯಿಂದ ಈ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಸದುಪಯೋಗ ಆಗಬೇಕನ್ನುವಂಥದ್ದೇ ಈ ನಗರದ ಸಾಮಾನ್ಯ ಜನರ ಮಾತಾಗಿದೆ.
ಕ್ಯಾಮ್ರಾಮನ್ ಮಾಧ್ಯಮ ಜೊತೆ ಸಿದ್ದು ದುರ್ಗಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.